ಏನಾದರೂ ಕನ್ಸ್ಕೊಂಡ್ರಾ? ಅಮ್ಮ ಬಂದಿದ್ಲು, ಕನ್ಸಲಲ್ಲ ನೇರವಾಗೇ ಬಂದಿದ್ಲು, ಮುತ್ತೈದೆ ಆಗಿ ಬಂದಿದ್ಲು. ಹೌದಾ? ಹೌದು ಸರಸ್ವತಿ. ಆಹಾ, ಎಂಥ ಪುಣ್ಯವಂತರು ನೀವು. ವಿಧವೆಯಾಗಿ ಹೋದ ತಾಯಿ ಮುತ್ತೈದೆಯಾಗಿ ಮತ್ತೆ ದರ್ಶನ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಅದೃಷ್ಟ ಮಾಡಿದ್ದೀರಿ ನೀವು. ಹೌದು ಸರಸ್ವತಿ, ಹೌದು. ಈ ಜನ್ಮದ ಋಣ ಇಲ್ಲಿಗೆ ತೀರ್ತು ಅಂದ್ರು ಸರಸ್ವತಿ. ನೋಡಿ, ಋಣಗಳು ತೀರ್ಕೊಂಡವ್ರಿಗೆ ತೀರ್ತು ಅಷ್ಟೆ, ಬದುಕಿರೋವ್ರಿಗೆ ಅಲ್ಲ ಅಲ್ವೇ? ದೇವಋಣ, ಋಷಿ ಋಣ, ಪಿತೃ ಋಣ, ನರ ಋಣ, ಭೂತ ಋಣ, ಪಂಚಋಣ, ಮಹಾಯಜ್ಞ ಅಂತ ಹೇಳ್ತಾರೆ. ನಾವು ಭಕ್ತಿ ಶ್ರದ್ಧೆಯಿಂದ ಅವರ ಋಣಗಳನ್ನು ತೀರಿಸ್ಬೇಕೇ ಹೊರತು ಕೊರಗ್ತಾ ಕಣ್ಣೀರು ಹಾಕ್ತಾ ಇದ್ರೆ ಅವರ ಆತ್ಮಗಳಿಗೆ ಮುಕ್ತಿ ಸಿಗೋದಿಲ್ಲ. ಅವರೀಗ ಇನ್ಯಾವುದೋ ಗರ್ಭದಲ್ಲಿ ಮಗನೋ ಮಗಳಾಗೋ ಹುಟ್ಟಿ ಅವ್ರ ಪ್ರಯಾಣನ ಮುಂದುವರಿಸ್ಬೇಕು. ನಿಮ್ಮ ಪ್ರೀತಿ ಪಾಶದಿಂದ ಅವ್ರನ್ನ ಕಟ್ಟಾಕಿ ಅವರು ಎಲ್ಲೂ ಸಲ್ಲದ ಹಾಗೆ ಮಾಡಬೇಡಿ. ವಿದ್ಯಾಪೀಠದ ಕಡೆ ಗಮನ ಕೊಡಿ. ಮಕ್ಕಳು ನಿಮ್ಮನ್ನು ನೋಡಿ ದಿನೇ ದಿನೇ ಮಂಕಾಗ್ತಾ ಇದ್ದಾರೆ. ಅವರ ಭವಿಷ್ಯ ನಿಮ್ಮ ಕೈಲಿದೆ ಅಲ್ವಾ? ದಯವಿಟ್ಟು ಅದಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ. ಹೌದು ಸರಸ್ವತಿ, ನನ್ನಿಂದ ಅಮ್ಮನ್ಗೆ ತೊಂದರೆ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು. ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಗುರುಗಳಿಗೆ ಕೊಟ್ಟ ಮಾತು ಹುಸಿಯಾಗಬಾರ್ದು. ಅಮ್ಮ ಹೇಳ್ದಾಗೆ ನಡ್ಕೋತೀನಿ. ಸತ್ಯ, ನೀವು ಮನಸ್ಸು ಬದಲಾಯಿಸಿದ್ರಲ್ಲ, ಅಮ್ಮನಿಗೀಗ ಖಂಡಿತ ಸಂತೋಷ ಆಗೇ ಆಗುತ್ತೆ. ಬೆಳಿಗ್ಗೆ ಏನು ತಿಂದೆ ಗೋವಿಂದ? ಇಷ್ಟೊಂದು ಗಬ್ಬನಾತ ಬರ್ತಾ ಇದೆ. ನೀವೇನು ತಿಂದ್ರಿ? ನಾನು ಅದನ್ನೇ ತಿಂದಿದ್ದು. ಈ ವಾಸನೆ ನಿಮ್ಮಿಂದಾನೇ ಬರ್ತಿರ್ಬೋದು. ಅಯ್ಯೋ, ಅಯ್ಯೋ, ವಾಕರ್ಗೆ ಬಂದಂಗೆ ಆಗ್ತಿದೆ. ಇದು ನಮ್ಮಿಬ್ಬರಿಂದ ಬರ್ತಾ ಇರೋ ದುರ್ನಾತ ಅಲ್ಲ ಗೋವಿಂದ, ಎಲ್ಲರಿಗೂ ಬರ್ತಾ ಇದೆ. ಇಲಿಗಿಲಿ ಏನಾದರೂ ಸತ್ತಿರ್ಬೋದಾ? ಇಲಿ ಸತ್ತಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ವಾಸನೆ ಬರುತ್ತೆ, ಇಡೀ ಮಠ ಎಲ್ಲ ಗಮನಾತ ಬರುತ್ತಾ? ಭೋಗೇಂದ್ರ, ಭೋಗೇಂದ್ರ, ಗುರುಗಳ ಕರಿತಾ ಇದ್ದಾರೆ. ಬಾ, ಸಾರಿ ಬಿಟ್ರೆ ಒಟ್ಟುಗಳ. ಗುರುಗಳೇ, ಹೊರಗೆ ದೇವಿ ಬಂದಿದ್ದಾಳೆ. ಅವಳನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಅಪ್ಪಣೆ ಗುರುಗಳೇ. ಗೋವಿಂದ, ಗುರುಗಳು ಯಾವುದೋ ದೇವಿನ ಕರ್ಕೊಬಾ ಅಂದ್ರಲ್ಲ, ಯಾವ ದೇವಿನ ಗೋವಿಂದ? ಶ್ರೀದೇವಿನ, ಭೂದೇವಿನ? ಆ ದೇವಿ ಆಗಿದ್ರೆ ಗುರುಗಳ ಮುಂದೆನೆ ನೇರವಾಗಿ ಪ್ರತ್ಯಕ್ಷ ಆಗ್ತಿದ್ರು. ಬಾಗ್ಲಲ್ಲಿ ಬಂದು ನಿಂತಿರುತ್ತೆ ಅಂದರೆ ಇದ್ಯಾವುದೋ ಮೂದೇವಿನೇ ಆಗಿರಬೇಕು. ಸರಿಯಾಗಿ ಹೇಳ್ದೆ ಗೋವಿಂದ. ಅಯ್ಯೋ, ಈ ಗಬ್ಬನಾತ ಅಷ್ಟೊತ್ತಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ವೇ. ಈ ಅಡುಗೆ ಪಟ್ಟ ಎಲ್ವದ? ಅಡುಗೆ ಮನೆಯಲ್ಲಿ ಇಲಿ ಏನಾದರೂ ಸಾಯಿಸ್ಬಿಟ್ನಾ? ಅಯ್ಯೋ, ಇದು ಇಲಿ ಸತ್ ವಾಸನೆ ಅಲ್ಲ ಗುರುಗಳೇ. ದುರ್ನಾಥದ ಮೂಲ ಇಲ್ಲಿದೆ ಗೋವಿಂದ.
ಇನ್ನು ಮುಖ ಮುಖ ಏನು ನೋಡ್ತಾ ಇದೀಯಾ? ನಡಿ ಓಡ್ಸೋಣ. ಏಯ್, ಯಾರು ನೀನು? ಅನಿಷ್ಟ, ಹೋಗುದ್ರ? ಗುರುಗಳು ಹೇಳಿದ ದೇವಿ ನಾನೇ. ಏನು, ನೀನು ದೇವಿನ? ಹೌದು. ಒಂದು ಮಂಡಿ ಮೈಲ್ಗೆ ಹೊತ್ಕೊಬಂದು ನಿಂತಿದ್ಯಾ? ದೇವಿ ಅಂತೆ, ದೇವಿ. ಇದು ಆಚಾರ ವಿಚಾರ ಮಡಿ ಇರೋ ಮಠ. ನಿನ್ನನ್ನು ಒಳಗೆ ಸೇರಿಸೋದಕ್ಕೆ ನಮ್ಮ ಗುರುಗಳಿಗೆ ತಲೆ ಕೆಟ್ಟಿದ್ಯಾ? ಯಾರಿಗೆ ಹೇಳ್ತಿರೋದು? ಹೋಗ್ತೀಯಾ ಇಲ್ಲ ಕಲ್ತ್ಕೊಂಡು ಹೊಡಿಲ್ಲ? ಸ್ವತಃ ನಿಮ್ಮ ಗುರುಗಳೇ ನನ್ನನ್ನು ಆಹ್ವಾನಿಸಿದ್ದಾರೆ. ನನ್ನ ತಂಗಿ ಲಕ್ಷ್ಮಿ ಮತ್ತೆ ಸರಸ್ವತಿ ನೆಲೆಸಿರೋ ಜಾಗ ಇದು. ನಾನು ಬರಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೆ. ಗುರುಗಳು ಒಳಗೆ ಕರೆಯಲು ನಿಮ್ಮನ್ನ ಕಳಿಸಿದ್ದಾರೆ ಅಂದಮೇಲೆ ನನ್ನ ಅಗತ್ಯ ಅವ್ರಿಗಿದೆ ಅಂತ ಆಯ್ತು. ನಾನೀಗ ಅವ್ರನ್ನ ನೋಡ್ಲೇಬೇಕು. ನಿಂತ್ಕೋ, ಒಂದು ಹೆಜ್ಜೆ ಮುಂದೆ ಇಟ್ರೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಏನಂದೆ? ಇನ್ನೊಮ್ಮೆ ಹೇಳು. ಬುರುಡೆ ಹೊಡೆದಾಕ್ಬಿಡ್ತೀನಿ ಅಂದ್ರು. ಅಯ್ಯೋ 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 ಅಯ್ಯ ಅಯ್ಯೋ 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 ಏಯ್, ನಿಂತ್ಕೋ, ನಿಂತ್ಕೋ. ಏಯ್, ನಿಂತ್ಕೋ. ಅಯ್ಯೋ 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 ಅಯ್ಯೋ. ಇದ್ದಕ್ಕಿದ್ದ ಹಾಗೆ ಏನಿದು? ಮನಸ್ಸಲ್ಲಿ ಏನೋ ಕಳವಳ ಕಾಡ್ತಿದೆಯಲ್ಲ. ಬೆಳಕಿದ್ರೂ ಕತ್ತಲು ಆವರಿಸದ ಹಾಗಾಗ್ತಿದೆಯಲ್ಲ. ಗುರುಗಳೇ, ಶ್ಲೋಕ ಹೇಳ್ತಿದ್ರಿ. ಹಾ, ಹೇಳ್ತೀನಿ. ಉದ್ಯಮೇನ ಹಿ ಸಿದ್ಧ್ಯಂತೆ ಕಾರ್ಯಾಣಿ ಮನೋರಥೈ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶ್ಯಂತಿ ಮುಖೆ ಮೃಗಾಹ. ಅಂದ್ರೆ ಯಾವುದೇ ಕೆಲಸ ಕನಸು ಕಾಣೋದ್ರಿಂದ ಸಿದ್ಧಿಸೋದಿಲ್ಲ, ಪ್ರಯತ್ನ ಪಡೋದ್ರಿಂದ ಮಾತ್ರ ಸಿದ್ಧಿಸುತ್ತೆ. ಮಲಗಿರುವ ಸಿಂಹದ ಬಾಯಿಗೆ ಜಿಂಕೆಯು ತಾನಾಗೇ ಬಂದು ಬೀಳೋದಿಲ್ಲ. ಅದು ಕಷ್ಟಪಟ್ಟು ಬೇಟೆಯಾಡಿದಾಗ ಮಾತ್ರ ಜಿಂಕೆ ಎಂಬ ಆಹಾರ ದಕ್ಕುತ್ತೆ. ಈ ಶ್ಲೋಕದ ನೀತಿ ಏನು ಅಂದ್ರೆ, ನಾವು ಸುಮ್ಮನೆ ಕೂತು ನನಗೆ ಅದು ಬೇಕು ಇದು ಬೇಕು ಅಂತ ಆಸೆ ಪಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಯಾವುದನ್ನ ನಾವು ಆಸೆ ಪಡ್ತೀವೋ ಅದನ್ನ ಪಡೆಯೋದಕ್ಕೋಸ್ಕರ ಎಷ್ಟೇ ಕಷ್ಟ ಬಂದರೂ ಹೆದರದೆ ಹೋರಾಡಬೇಕು. ಆಗ ಖಂಡಿತವಾಗಿಯೂ ನಾವು ಬಯಸಿದ್ದು ನಮಗೆ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಾ?